ಕಸ ಎಲ್ಲೆಂದರಲ್ಲಿ ಹಾಕಿದವರಿಗೆ ಚಳಿ ಬಿಡಿಸಿದೆ ನಗರಸಭೆ ಸದಸ್ಯರು. ಚಿಕ್ಕಮಗಳೂರಿನ ಬೆನಕ್ ಬಾರ್ ಮತ್ತು ರೆಸ್ಟೋರೆಂಟ್ಗೆ ನಗರಸಭೆ ದಾಳಿ ಮಾಡಿದ್ದು ಕಸನ ಮತ್ತೆ ಬಾರ್ನಲ್ಲಿ ಹಾಕಿ ನಗರಸಭೆ ಸದಸ್ಯರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ನಗರದ ಜಯನಗರ ಬಡಾವಣೆಯಲ್ಲಿ ಈಗ ದಾಳಿ ಮಾಡಿದ್ದಾರೆ. ಎಲ್ಲೆಂದರಲ್ಲಿ ಕಸ ಬಿಸಾಕುವ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಮತ್ತೆ ಕಸ ತಗೊಂಡು ಬಂದು ಹಾಕಿದ್ದಾರೆ. ಚಿಕ್ಕಮಗಳೂರು ನಗರದ ಜಯನಗರ ಬಡಾವಣೆಯಲ್ಲಿ ದಾಳಿ ಮಾಡಿದ್ದು ಬಾರ್ ಹೊರಗೆ ಕಾರಲ್ಲಿ ಕೂರೋರಿಗೆ ಸಪ್ಲೈ ಮಾಡ್ತಾ ಇತ್ತು ಬಾರ್. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿದೆ ಈ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್. ಕಂಟೈನರ್ ಸೀಸ್ ಮಾಡಿ 10,000 ರೂಪಾಯಿ ದಂಡ ಹಾಕಿದೆ ನಗರಸಭೆ. ಇದೇ ಚಾಳಿ ಮುಂದುವರೆಸಿದ್ರೆ ಬಾರ್ ಕ್ಲೋಸ್ ಮಾಡಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆನಕ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಏನು ಬಾರಿನ ಮುಂದೆ ನಿಂತು ಕಾರ್ಗಳಿಗೆ ಆಟೋಗಳಿಗೆ ಸಪ್ಲೈ ಕೊಡ್ತಕ್ಕಂಥದ್ದು, ಅಲ್ಲಿ ಸಪ್ಲೈ ತಗೊಂಡು ಅಲ್ಲಿ ಮದ್ಯಪಾನ ಸೇವಿಸಿ ಅಲ್ಲೇ ಪಕ್ಕದಲ್ಲೇ ಚರಂಡಿಗೆ ತ್ಯಾಜ್ಯಗಳನ್ನು ಎಸ್ತು, ಖಾಲಿ ಬಾಟ್ಲುಗಳನ್ನು ಎಸ್ತು, ನೀರು ಬಾಟ್ಲುಗಳನ್ನು ಎಸ್ತು, ಪ್ಲಾಸ್ಟಿಕ್ ಗ್ಲಾಸ್ಗಳನ್ನು ಎಸ್ತು ಅಲ್ಲಿ ಪೂರ್ತಿ ಗಲೀಜು ಮಾಡಿ ಚರಂಡಿನ ತುಂಬಿಸಿಟ್ಟಿದ್ರು. ಇವತ್ತು ಬೆಳಗ್ಗೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ನಾವು ಅದ್ರ ಜೊತೆಗೆ ನಮ್ಮ ನಗರಸಭೆಯ ಹೆಲ್ತ್ ಇನ್ಸ್ಪೆಕ್ಟರ್ ರಂಗಪ್ಪ ಅವರು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಚರಂಡಿಯಲ್ಲಿ ಇರ್ತಕ್ಕಂಥ ಅಷ್ಟು ತ್ಯಾಜ್ಯನ ತೆಗೆದು ನಮ್ಮ ಬೆನಕ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗಡೆಗೆ ಆಗ್ತಕ್ಕಂಥ ಕೆಲಸ ನಗರಸಭೆ ವತಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.